Namaste. Class 9th Mathematics NCERT syllabus. Chapter number 2 Polynomials. Sub-article number 2.2 Polynomials in one variable. Example 2.1 Problem number 4 Write the degree of each of the following polynomials. First one 5x power of 3 plus 4x square plus 7x. Second one 4 minus y square. Third one 5t minus square root of 7. Fourth one 3. Write the degree of each of the following polynomials ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಡಿಗ್ರಿ ಎಷ್ಟು? ಹೈಯೆಸ್ಟ್ ಡಿಗ್ರಿ ಈಸ್ 3 ಕ್ಯೂಬ್. ಗೊತ್ತಾಯ್ತಲ್ಲ? ಸೊ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಇದೆಯಲ್ಲ, ಸೊ ಅದು 3. ಇದರಲ್ಲಿ 2. ಸೊ ಹಿಯರ್ 1, ಹಿಯರ್ 0. ಓಕೆ, ಯಾವ ಥರ ಬರಿಬೇಕು ನೋಡ್ಕೊಳ್ಳೋಣ. ಸೊ ಫೋರ್ತ್ ಪ್ರಾಬ್ಲಮ್, ರೈಟ್ ದಿ ಡಿಗ್ರಿ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ಫಸ್ಟ್ ಒನ್ 5x cube plus 4x square plus 7x. Degree of a polynomial is the highest power of the variable in the polynomial. ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಆ ಪಾಲಿನಾಮಿಯಲಲ್ಲಿ ವೇರಿಯೇಬಲ್ದು ಪವರ್ ಹೈಯೆಸ್ಟ್ ಇರಬೇಕು. ಗೊತ್ತಾಯ್ತಲ್ಲ? ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಇನ್ ದಿ ಪಾಲಿನಾಮಿಯಲಲ್ಲಿ ವೇರಿಯೇಬಲ್ ಇರುತ್ತಲ್ಲ, ಅದರದ್ದು ಪವರ್ ಏನಾಗಿರಬೇಕು ಅಂದರೆ ಹೈಯೆಸ್ಟ್ ಪವರ್ ಆಗಿದ್ದರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ಅದು ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಆಗುತ್ತೆ. ಗೊತ್ತಾಯ್ತಲ್ಲ? ಇನ್ನೊಮ್ಮೆ ಹೇಳ್ತೇನೆ, ಪಾಲಿನಾಮಿಯಲ್ ಇರುತ್ತಲ್ಲ, ಪಾಲಿನಾಮಿಯಲಲ್ಲಿ ಯಾವ ವೇರಿಯೇಬಲ್ ಇದೆ ನೋಡಬೇಕು. ಸೊ ಯಾವುದೋ ಒಂದು ವೇರಿಯೇಬಲ್ ಇರುತ್ತೆ, ಅದರದ್ದು ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಯಾವುದು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಈಸ್ ಯುವರ್ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ಓಕೆ, ದಿಸ್ ಈಸ್ ಎ ಪಾಲಿನಾಮಿಯಲ್ ಇನ್ ದಿ ವೇರಿಯೇಬಲ್ ಎಕ್ಸ್. ಇಲ್ಲಿ ಫಸ್ಟ್ ಎಕ್ಸಾಂಪಲಲ್ಲಿ ವೇರಿಯೇಬಲ್ ಯಾವುದಿದೆ, ಇದು ದಿಸ್ ಇಸ್ ಫಾರ್ ಪಾಲಿನಾಮಿಯಲ್. ಈ ಪಾಲಿನಾಮಿಯಲಲ್ಲಿ ಎಕ್ಸ್ ಇಸ್ ದಿ ವೇರಿಯೇಬಲ್. ಸೊ ಎಕ್ಸ್ ವೇರಿಯೇಬಲ್ನಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಯಾವುದು? ದಿಸ್ ಒನ್. ಅಲ್ಲಿಗೆ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಇಸ್ 3. And the highest power of variable x is 3. Therefore, the degree of this polynomial is 3. Term with the highest power of x is 5x cube. Exponent of x in this term is 3. Exponent anta helidre to the power. Therefore, degree of this polynomial is 3. Allige degree of the polynomial is, this one is 3. Next, second, 4 minus y square. This is a polynomial in variable y. So, illi yava variable ide? Y is the variable. The highest power of variable y is 2. So, allige highest power of the variable eno 2. Therefore, the degree of this polynomial is 2. Allige degree of the polynomial is 2. Term with the highest power of y. ಸೊ ಅಲ್ಲಿಗೆ ಟರ್ಮ್ ಯಾವುದು? ದಿಸ್ ಟರ್ಮ್ ಮೈನಸ್ ವೈ ಸ್ಕ್ವಯರ್. ಓಕೆ, ಆ ಟರ್ಮ್ ಅಂದರೆ ಸೆಕೆಂಡ್ ಟರ್ಮ್ ವಿತ್ ದಿ ಹೈಯೆಸ್ಟ್ ಪವರ್ ಆಫ್ ವೈ ಇಸ್ ಮೈನಸ್ ವೈ ಸ್ಕ್ವೇರ್. ಎಕ್ಸ್ಪೋನೆಂಟ್ ಆಫ್ ವೈ ಇನ್ ದಿಸ್ ಟರ್ಮ್ ಯಾವುದು? ಎಕ್ಸ್ಪೋನೆಂಟ್ ಅಂತ ಹೇಳಿದ್ರೆ ಟು ದ ಪವರ್ದು. ಸೊ ದಟ್ ಈಸ್ 2. ಸೊ ದೇರ್ ಫೋರ್ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 2. ಅಲ್ಲಿಗೆ ಏನಾಗುತ್ತೆ? ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 2. ಓಕೆ, next, third one, 5t minus square root of 7. This is a polynomial in variable t. ಇಲ್ಲಿ ಪಾಲಿನಾಮಿಯಲ್ ಆಫ್ ವೇರಿಯೇಬಲ್ ಯಾವುದು? t. ಇಲ್ಲೇನೂ ಇಲ್ಲ ಅಂದರೆ t ಪವರ್ ಆಫ್ 0 ಅಂತ ಕನ್ಸಿಡರ್ ಮಾಡಿ. ಎನಿ ವ್ಯಾಲ್ಯೂ ಪವರ್ ಆಫ್ 0 ಇಸ್ 1 ಆಗುತ್ತೆ. 1 into root 7 is root 7 only. This is a polynomial in variable t and the highest power of variable t is 1. ಇದು 1. Power ಏನು? 1. Therefore, the degree of this polynomial is 1. Term with the highest power of t is 5t. ಯಾವ ಟರ್ಮ್? 5t ಅನ್ನೋ ಟರ್ಮ್. Exponent of t in this term is 1. Therefore, degree of this polynomial is 1. Next, fourth. So, 3. Single ಒಂದೇ ಇರೋದು. This is a constant polynomial.
ಡಿಗ್ರಿ ಆಫ್ ಎ ಕಾನ್ಸ್ಟೆಂಟ್ ಪೊಲಿನೋಮಿಯಲ್ ಇಸ್ ಆಲ್ವೇಸ್ 0 ಆಗಿರುತ್ತೆ. ಡಿಗ್ರಿ ಆಫ್ ಎ ಕಾನ್ಸ್ಟೆಂಟ್ polynomial is always 0. It is a non-zero constant. Non-zero ಅಂತ ಹೇಳಿದ್ರೆ it is a non-zero constant ಅಂದರೆ ಆ್ಯಕ್ಚುಲಿ ಅದು 3 ಇದೆ ಅಲ್ವಾ, ಅಲ್ಲಿ 3 ಇದೆ. ನಾನ್-ಝೀರೋ ಕಾನ್ಸ್ಟೆಂಟ್ ಅಂದರೆ 0 ಅಲ್ಲದೆ ಇರೋವಂಥದ್ದು. ಹೌದು 3 ಇದೆ, ಅದು 3 ಅಷ್ಟೇ ಕೊಟ್ಟಿರೋದು ಫೋರ್ತಲ್ಲಿ. ಸೊ ಇದಕ್ಕೆ ನಾನ್-ಝೀರೋ ಅಂತ ಹೇಳ್ತಾರೆ. 0 ಅಲ್ಲದೆ ಇರೋದಕ್ಕೆ ನಾನ್-ಝೀರೋ. ಸೊ 3 ಇಟ್ಸ್ ನಾಟ್ 0. ಓಕೆ, ಸೊ ದಿ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಇಸ್ 0. ಅಲ್ಲಿಗೆ 3 ಒಂದೇ ಇದೆ. ಅಲ್ಲಿಗೆ ಇದ್ರದ್ದು ಡಿಗ್ರಿ ಏನು, ಇಲ್ಲಿ ಯಾವುದೋ ಒಂದಿದೆ, ಅದರ ಡಿಗ್ರಿ ಇಸ್ 0. ಸೊ ಅಲ್ಲಿಗೆ ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ 0 ಈಸ್ 1 ಆಗುತ್ತೆ. 1 into 3 is 3. ಓಕೆ, ಥ್ಯಾಂಕ್ ಯು ಸೋ ಮಚ್.